ಯೂಸಸ್, ಲೀನಿಯರ್ ಈಕ್ವೇಷನ್ ಯೂಸಸ್ ಮತ್ತು ಲೀನಿಯರ್ ಈಕ್ವೇಷನ್ಸ್ ಯೂಸಸ್ ನೋಡ್ತಾ ಇದ್ದೀವಿ ಇಲ್ಲಿ. ಲೀನಿಯರ್ ಈಕ್ವೇಷನ್ ಹೆಲ್ಪ್ಸ್ ಇನ್ ಫ್ರೇಮಿಂಗ್ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಅಬೌಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಕ್ವಾಂಟಿಟೀಸ್ ಆರ್ ಫಿನಾಮಿನಾ ಅಂತ ಹೇಳಿದ್ರೆ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ ಮಾತಾಡೋಣ. ಮೊದಲನೇದಾಗಿ ಯೂನಿಟ್ ಕನ್ವರ್ಷನ್ ಕೇಸ್ ಟೆಂಪರೇಚರ್. ಈ ಟೆಂಪರೇಚರ್ ಸೆಲ್ಸಿಯಸ್ ಟು ಫ್ಯಾರನೈಟ್ ಮತ್ತು ಕೆಲ್ವಿನ್, ಈ ಥರ ಯೂನಿಟ್ ಕನ್ವರ್ಷನಲ್ಲಿ ನಮ್ಮ ಲೀನಿಯರ್ ಈಕ್ವೇಷನ್ ಸಹಾಯ ಮಾಡುತ್ತೆ. ಇಲ್ಲಿದೆ ನೋಡಿ, ಇವೆರಡು ಲೀನಿಯರ್ ಈಕ್ವೇಷನು. ಸೆಲ್ಸಿಯಸ್ ಟು ಇಲ್ಲಿ ಇದೆ ಬರಬೇಕು, ಸರಿ ಹೋಯ್ತು ಅನ್ಕೊತೀನಿ. ಸರಿ ಇದೆ ಅಲ್ವಾ? ಸೊ ಇದು ನಿಮ್ಮ ಸೆಲ್ಸಿಯಸ್ ಫ್ಯಾರನೈಟ್ ಟು ಸೆಲ್ಸಿಯಸ್ ಕನ್ವರ್ಷನ್ ಸಹಾಯ ಮಾಡುತ್ತೆ. ಇದು ಸೆಲ್ಸಿಯಸ್ ಟು ಫ್ಯಾರನೈಟ್ ಕನ್ವರ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಲ್ವಾ? ಇವೆರಡು ಕೂಡ ಲೀನಿಯರ್ ಈಕ್ವೇಷನ್. ಮತ್ತೊಂದು ಲೆಂತ್ ಕನ್ವರ್ಷನ್. ಏನೋ ಒಂದು ಕೋಲ್ನ ಕಡ್ಡಿನ ಮೆಷರ್ ಮಾಡಿರ್ತೀರಾ, ಅಳತೆ ಮಾಡಿರ್ತೀರಾ. ಅಳತೆ ಸೆಂಟಿಮೀಟರಲ್ಲಿ ಇತ್ತು ಅಂತ ಹೇಳಿದ್ರೆ ಇಂಚಸ್ ಹೇಗೆ ಕನ್ವರ್ಟ್ ಮಾಡೋದು, ಇಂಚಸಲ್ಲಿ ಇತ್ತು ಅಂತ ಹೇಳಿದ್ರೆ ಸೆಂಟಿಮೀಟರ್ಸ್ ಹೇಗೆ ಕನ್ವರ್ಟ್ ಮಾಡೋದು, ಇದು ನಮ್ಮ ಲೀನಿಯರ್ ಈಕ್ವೇಷನ್ ಸಹಾಯ ಮಾಡುತ್ತೆ. ಸೊ ಇಂಚಸ್ ಅಲ್ಲಿತ್ತು ಅಂತ ಹೇಳಿದ್ರೆ, ಸೆಂಟಿಮೀಟರಲ್ಲಿ ಇತ್ತು ಅಂತ ಹೇಳಿದ್ರೆ 2.54 ಡಿವೈಡ್ ಮಾಡ್ತು ಅಂದರೆ ಇಂಚಸ್ ಸಿಗುತ್ತೆ. ಇಂಚಸ್ ಇತ್ತು ಅಂತ ಹೇಳಿದ್ರೆ 2.54 ಜೊತೆ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಸೆಂಟಿಮೀಟರ್ ಕನ್ವರ್ಟ್ ಆಗುತ್ತೆ. ಸರಿನಾ? ಸೊ ಈ ಥರ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನೂ ಒಂದಷ್ಟು ಎಕ್ಸಾಂಪಲ್ ಇದೆ. ಇನ್ ಮೆನಿ ಫಿಸಿಕ್ಸ್ ಫಾರ್ಮುಲಾಸ್, ಇದನ್ನು ನೋಡಿರ್ತೀರಾ ಮೋಸ್ಟ್ಲಿ ಇದುವರೆಗೆ ನಿಮ್ಮ 8, 9 ಬೇರೆ ಕ್ಲಾಸಲ್ಲಿ ಇದನ್ನೆಲ್ಲ ನೋಡಿರ್ತೀರ. v is equal to u plus at. v ಅಂತ ಹೇಳಿದ್ರೆ ಫೈನಲ್ ವೆಲಾಸಿಟಿ, u ಅಂತ ಹೇಳಿದ್ರೆ ಇನಿಷಿಯಲ್ ವೆಲಾಸಿಟಿ, a is a constant acceleration, t is the time. ಸೊ ಯಾವುದೋ ಒಂದು ಚೆಂಡು ಒಂದಷ್ಟು ಇದರಲ್ಲಿ ಹೋಗ್ತಾಯಿತ್ತು, ಸ್ಪೀಡಲ್ಲಿ ಹೋಗ್ತಾಯಿತ್ತು ಅಂದ್ಕೊಳ್ಳಿ. ಅದಕ್ಕೆ ನೀವು ಒಂದು ಫೋರ್ಸ್ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಅದು ಇನ್ನೂ ಎಷ್ಟು ಬೇಗ ಹೋಗುತ್ತೆ, ಇನ್ನೂ ಎಷ್ಟು ಜಲ್ದಿ ಹೋಗುತ್ತೆ ಅಂತ ಹೇಳಿ ಒಂದು ಕ್ಯಾಲ್ಕುಲೇಷನ್ಗೆ ನಾವು ಒಂದು ಲೀನಿಯರ್ ಈಕ್ವೇಷನ್ ಉಪಯೋಗಿಸ್ಬೋದು. ಅದು ಬಿಟ್ಟರೆ ಇನ್ ಕೆಮಿಸ್ಟ್ರಿ, ಹೌ ಫಾಸ್ಟ್ ಅ ರಿಯಾಕ್ಷನ್ ಕ್ಯಾನ್ ಹ್ಯಾಪನ್, ಇದೆಲ್ಲ ನೀವು ಸ್ವಲ್ಪ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಟಾಪಿಕ್ ಕಂಬೈನ್ ಆಗಿ ಈ ವಿಷಯನ ಮಾಡ್ತೀರಾ. ಎಷ್ಟು ಬೇಗ ಒಂದು ರಿಯಾಕ್ಷನ್ ಆಗುತ್ತೆ, ಏನಕ್ಕಾಗುತ್ತೆ, ಎನರ್ಜಿ ಎಷ್ಟು ಕೊಡುತ್ತೆ, ಈ ಥರ ವಿಷಯಗಳನ್ನೆಲ್ಲ ಅರ್ಥ ಮಾಡ್ಕೊಳೋದಕ್ಕೆ ಲೀನಿಯರ್ ಈಕ್ವೇಷನ್ ಹೆಲ್ಪ್ ಮಾಡುತ್ತೆ. ಒಂದು ಈಕ್ವೇಷನ್ ಫಾರ್ಮಲ್ಲಿ ಬರಿಬೋದು, ನೀವು ಅಬ್ಸರ್ವೇಷನ್ನ ಈಕ್ವೇಷನ್ ಫಾರ್ಮಲ್ಲಿ ಬರಿಬೋದು. ವೈರಸ್ ಸ್ಪ್ರೆಡ್ ಸ್ಟಡಿ, ಸೊ ಇದಂತೂ ನೋಡಿರ್ತೀರಾ, ಈ ಜಗತ್ತಿಗೆ ಎಲ್ಲ ಗೊತ್ತಿದೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ವಾ? ಸೊ ಯಾರೋ ಒಬ್ಬರು ಹುಷಾರಿಲ್ಲ ಅಂದ್ಕೊಳ್ಳಿ, ಕೆಮ್ತಾಯಿದ್ದಾರೆ. ಅವರು ಒಂದಷ್ಟು ಹೊತ್ತಲ್ಲಿ ಮತ್ತೊಂದಷ್ಟು ಜನ ಅವರಿಂದ ಮತ್ತೊಂದಷ್ಟು ಜನ ಕೆಮ್ಮಕ್ಕೆ ಶುರು ಮಾಡ್ತಾರೆ. ಈ ಥರ ಇದ್ದರೆ ನಾವೇನು ಪ್ರಿಕಾಷನ್ ತೊಗೊಳ್ಳಿಲ್ಲ ಅಂದರೆ ಎಷ್ಟು ಜಲ್ದಿ ಆಯಿತಾ ಒಂದು ಸೊಸೈಟಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಒಂದು ದೇಶದಲ್ಲಿ ಎಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ ಇದು ಅಂತ ಹೇಳಿ ತಿಳ್ಕೊಳೋದಕ್ಕೆ ಆಯಿತಾ ಲೀನಿಯರ್ ಈಕ್ವೇಷನ್ ಸಹಾಯ ಮಾಡುತ್ತೆ ನಮಗೆ. ಸರಿನಾ? ಅದಾಯಿತು ಅಂದಮೇಲೆ GDP ಗ್ರೋತ್. ಸೊ ಇಲ್ಲೂ ಕೂಡ ನೀವು ಲೀನಿಯರ್ ಈಕ್ವೇಷನ್ ಉಪಯೋಗಿಸ್ಕೊಂಡು ತುಂಬ ವಿಷಯಗಳ ಬಗ್ಗೆ ಮಾತಾಡ್ಬೋದು. ಸೊ GDP ಗ್ರೋತ್ ಅಂತ ಹೇಳಿದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಲ್ವಾ? ಸೊ ಇದು ನಿಮ್ಮ ಎಕನಾಮಿಕ್ಸಲ್ಲಿ ನೋಡ್ತೀರಾ. ಇದ್ರ ಸ್ಟಡಿ ಕೂಡ ಲೀನಿಯರ್ ಈಕ್ವೇಷನ್ಸ್ ಉಪಯೋಗಿಸ್ಕೊಂಡು ಮಾಡ್ಬೋದು. ಸರಿನಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನೀವು ಕೋರ್ಸ್ ತಗೊಂತು ಅಂತ ಹೇಳಿದ್ರೆ ಇದನ್ನೆಲ್ಲ ಹೇಳ್ಕೊಡ್ತಾರೆ. ಇದಕ್ಕೆ ಎಂಥದ್ದು ಹೆಸರು ಮಾಡ್ತಾಯಿತ್ತಲ್ಲಪ್ಪ ಇದರದ್ದು, ಇದು ಒಂದು ಹೆಸರಿದೆ ಇದು ಗ್ರಾಫ್ಗೆ. ಹೋಗ್ತಾನೆ ನೆನಪಾಯ್ತು, ಒಂದು 2 ನಿಮಿಷದ ಹಿಂದೆ ನೆನಪಾಯ್ತು, ಮರ್ತೋಯ್ತು ಕಂಡ್ರ, ಹುಡುಕ್ಬೇಕು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಲೀನಿಯರ್ ಈಕ್ವೇಷನ್ ಉಪಯೋಗಿಸ್ತಾರೆ. ಆ್ಯಕ್ಚುಲಿ ಡಿಸ್ಟೆನ್ಸ್ ಫಾರ್ಮುಲಾ ಮತ್ತು ಬೇಸಿಕಲಿ ಪ್ರೆಡಿಕ್ಷನ್. ಸೊ ಈ ಥರ ಗ್ರಾಫ್ ನೋಡ್ಸ್ತು ಅಂತ ಹೇಳಿದ್ರೆ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿ, ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳಿ, ಇದು ನೋ ಪ್ರಪೋರ್ಷನ್ ಅಂತ ಹೇಳಿ. ಸರಿನಾ?
ಸೊ ಇದೆಲ್ಲ ಗ್ರಾಫ್ ನೀವು ಫಿಸಿಕ್ಸಲ್ಲಿ ನೋಡಿರ್ತೀರಾ, ಅದೇ ಫಿನಾಮಿನಾ. ಸರಿನಾ? ಸ್ಪ್ರೆಡ್ ಆಯಿತು, ಸ್ಪಾಟ್ ಅಲ್ಲ ಸ್ಪ್ರೇ ಅಲ್ಲ, ಏನೋ ಅಂತ ಕಂಡ್ರೋ ಇದಕ್ಕೆ, ಮರ್ತೇ ಹೋಯ್ತಲ್ಲ ಹೆಸರು. ಎನಿವೇಸ್, ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕೂಡ ಲೀನಿಯರ್ ಈಕ್ವೇಷನ್ ಉಪಯೋಗಿಸ್ತಾರೆ. ಪ್ರೆಡಿಕ್ಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬೇಸಿಕಲಿ ಒಂದು ಮೆಷಿನ್ಗೆ ಒಂದಷ್ಟು ವಿಷಯ ಅಂತಲ್ಲ, ಒಂದಷ್ಟು ಎಕ್ಸಾಂಪಲ್ ಕೊಟ್ಟು ಮತ್ತೆ ಒಂದು ಪ್ರಶ್ನೆ ಕೇಳಿ ಏನಾಗ್ಬೋದು ಅಂತ ಅದ್ರ ಕೇಳ್ಬೋದು. ಅವ್ರು ಏನಾಗುತ್ತೆ ಅಂತ ಹೇಳಿ ಪ್ರೆಡಿಕ್ಷನ್ನೇ ಅಲ್ವಾ, ಎಜುಕೇಟೆಡ್ ಪ್ರೆಡಿಕ್ಷನ್ ಬೇಸಿಕಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಥರ ವರ್ಕ್ ಆಗುತ್ತೆ. ಅದರಲ್ಲಿ ಅದು ಮ್ಯಾಥ್ ಬ್ಯಾಕ್ಗ್ರೌಂಡು ಏನು, ಮ್ಯಾಥಮೆಟಿಕ್ಸ್ ಏನು ಉಪಯೋಗಿಸ್ತಾರೆ ಅಲ್ಲಿ ಅಂತ ಹೇಳಿದ್ರೆ ಈ ಲೀನಿಯರ್ ಈಕ್ವೇಷನ್. ಬೇರೆನೂ ಉಪಯೋಗಿಸ್ತಾರೆ, ಇಲ್ಲ ಅಂತಲ್ಲ, ಇದು ಒನ್ ಆಫ್ ದ ಮಾಡೆಲ್. ತುಂಬ ಮಾಡೆಲ್ಸ್ ಇದೆ, ಅದು ಸಿಚುವೇಶನ್ ಮೇಲೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇದೆಲ್ಲ ಮಾಡ್ಕೊಬೇಕು. ಒಂದಷ್ಟು ಜನ ಓದ್ತೀರಾ ನೀವು ಇದನ್ನೆಲ್ಲ ಹೋಗ್ತಾ, ಯಾಕಂದರೆ ಮುಂದಕ್ಕಿದೆ ಬರೋದು. ಸರಿನಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಬರೋದು. ಒಂದಷ್ಟು ಜನ ಓದ್ತೀರಾ ನೀವು. ಕೊನೆಯದಾಗಿ ಇದೆಲ್ಲ ಲೀನಿಯರ್ ಈಕ್ವೇಷನ್ ಬಗ್ಗೆ ಮಾತಾಡಿದ್ರಿ. ಲೀನಿಯರ್ ಈಕ್ವೇಷನ್ಸ್, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬಗ್ಗೆ ಮಾತಾಡೋಣ ಇವಾಗ. ಪೇರ್ ಎರಡು ಈಕ್ವೇಷನ್, ಇಲ್ಲ 3 ಈಕ್ವೇಷನು, ಒಂದಷ್ಟು ಈಕ್ವೇಷನು ಏನಕ್ಕೆ ಉಪಯೋಗಿಸ್ತಾರೆ? ಟೇಕಿಂಗ್ ಡಿಸಿಷನ್, ಗಿವನ್ ದ ಲಿಮಿಟೆಡ್ ರಿಸೋರ್ಸ್, ಬೆಸ್ಟ್ ಪಾಸಿಬಲ್ ಡಿಸಿಷನ್. ಈ ಮ್ಯಾನೇಜ್ಮೆಂಟ್ ಇಲ್ಲೊಂದು ಗೌರ್ಮೆಂಟ್ ನಾರ್ಮಲ್ ಏನು ಮ್ಯಾನೇಜ್ಮೆಂಟ್ ಸಿನಾರಿಯೋ ಎಲ್ಲೇ ಬಂದ್ರೂ ಒಂದಷ್ಟು ರೇಷನ್ ಇದೆ, ಇಷ್ಟು ದಿನ ನಾವು ಊಟಕ್ಕೆ ಹಾಕಬೇಕು, ಎಷ್ಟು ಜನಕ್ಕೆ ಊಟಕ್ಕೆ ಹಾಕಬೇಕು, ಎಷ್ಟು ದಿನಕ್ಕೆ ಊಟಕ್ಕೆ ಹಾಕ್ಬೋದು, ಬೆಸ್ಟ್ ಪಾಸಿಬಲ್ ಕೇಸು, ಈ ಥರದ್ದೆಲ್ಲ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಉಪಯೋಗಿಸ್ಬೋದು. ಸರಿನಾ? ಈ ಥರ ಒಂದು ಫಿನಾಮಿನಾ, ಇದೊಂದು ಮ್ಯಾಥು ಗೇಮ್ಸಲ್ಲಿ ಉಪಯೋಗಿಸ್ತಾರೆ. ಗೇಮ್ಸ್ ಅಂತ ಹೇಳಿದ್ರೆ ಟಾಕಿಂಗ್ ಅಬೌಟ್ ಪೂರ ಫುಲ್ ಫ್ಲೆಶ್ಡ್ ಇಂಟರ್ನ್ಯಾಷನಲ್ ಗೇಮ್ಸಲ್ಲಿ ಉಪಯೋಗಿಸ್ತಾರೆ ಮ್ಯಾಥ್ಸ್ನ. ನೀವು ಇದನ್ನು ನೋಡಬೇಕು ಅಂತ ಹೇಳಿದ್ರೆ ಒಂದು ಹಾಲಿವುಡ್ ಮೂವಿ ಇದೆ ಕಂಡ್ರ, ಮನಿ ಬಾಲ್ ಅಂಥೇಳಿ. ಅಲ್ಲಿ ಮ್ಯಾಥ್ಸ್ ನೋಡ್ಸಲ್ಲ, ಬಟ್ ಏನಂತ ಹೇಳಿದ್ರೆ ಯಾರೋ ಒಬ್ಬರು ರಿಯಲ್ ಲೈಫ್ ಸ್ಟೋರಿ ಇದೆ, ಯಾರೋ ಇಬ್ಬರು, ಒಬ್ಬ ಕೋಚು ಮತ್ತೊಬ್ಬ ಎಕನಾಮಿಸ್ಟು ಸೇರಿಕೊಂಡು ಹೇಗೆ ಒಂದು ಟೀಮ್ನ, ಆ್ಯಾವ್ರೇಜ್ ಟೀಮ್ ಆಯಿತಾ, ಅವ್ರ ಹತ್ರ ಪ್ಲೇಯರ್ಸ್ ಎಲ್ಲ ಕಮ್ಮಿ, ಅಂದರೆ ಅಷ್ಟೊಂದೇನು ಹೇಳ್ಕೊಳೋಂಥ ಪ್ಲೇಯರ್ಸ್ ಇರಲ್ಲ, ಅಂದ್ರೂ ಹೇಗೆ ಒಂದಷ್ಟು ಲೆವೆಲ್ವರೆಗೂ ಹೋಗ್ತಾರೆ ಅಂತ ಹೇಳಿ ಆಯಿತಾ. ಅದ್ರ ಬಗ್ಗೆ ಒಂಥರ ಇನ್ಸ್ಪಿರೇಷನ್ನು ಟ್ರೂ ಸ್ಟೋರಿ. ಓವರಾಲ್ ಒಂದು ಒಳ್ಳೆ ಮೂವಿ ಅಂತ ಹೇಳ್ಬೋದು, ನೋಡ್ಬೋದು ಅದನ್ನು, ತೊಂದರೆ ಇಲ್ಲ. ಸರಿನಾ? ಸೊ ಲೀನಿಯರಿ ಅದರಲ್ಲೂ ಕೂಡ ಮ್ಯಾಥ್ಸ್ ಉಪಯೋಗಿಸ್ತಾರೆ, ಅದನ್ನು ಅಷ್ಟೊಂದು ಹೇಳಲ್ಲ ಬಿಡಿಸಿ, ಬಟ್ ಏನಂತ ಹೇಳಿದ್ರೆ ಇದೆ ಅಂತ ಹೇಳಿ ನೀವು ಅಟ್ಲೀಸ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಸರಿನಾ? ಸೊ ಇದನ್ನ ಈ ಹೆಸರು ಇನ್ನೂ ಜ್ಞಾಪಕ ಮಾಡ್ಕೊತಾ ಇದ್ದೀನಿ. ಜ್ಞಾಪಕ ಎಲ್ಲ ಕಂಡ್ರೋ, ನೀವೇ ಓದ್ತೀರಾ, ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲೋ ಇಲ್ಲಾಂದರೆ ಸಮ್ವೇರ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರಿ. ನಾನು ಅಷ್ಟೊತ್ತಿಗೆ ಓದಿರ್ತೀನಿ, ನನಗೆ ಸ್ವಲ್ಪ ರಿವಿಷನ್ ಮಾಡ್ಕೊಬೇಕು, ನಾನು ಇವೆಲ್ಲನೂ ಹೊರತೋಗಿದ್ದೀನಿ ಸ್ವಲ್ಪ. ಆಯಿತಾ ಹುಡುಗರ? ಸೊ ತುಂಬ ವಿಷಯಗಳಲ್ಲಿ ಲೀನಿಯರ್ ಈಕ್ವೇಷನ್ ಉಪಯೋಗಿಸ್ತಾರೆ. ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸು ತುಂಬ ಕಡೆ ಉಪಯೋಗಿಸ್ತಾರೆ. ಹೋಗ್ತಾ ಇನ್ ಟೈಮ್ ನೀವು ಒಂದಷ್ಟು ಜನ ಉಪಯೋಗಿಸ್ತೀರಾ. ಸೊ ಗುಡ್ ಲಕ್ ವಿತ್ ದಟ್. ಆಯಿತಾ?